ಅಣುಭಾಷ್ಯದ ವ್ಯಾಖ್ಯಾನ ರೂಪವಾದ ತತ್ವಮಂಜರಿಯಲ್ಲಿ 196ನೇ ಭಾಗ. ಪ್ರಕೃತಿ ಮೊದಲಾದ ಸ್ತ್ರೀಲಿಂಗವಾಚಕ ಶಬ್ದಗಳೇನಿವೆ, ಸ್ತ್ರೀಯನ್ನು ಹೇಳುವಂಥ ಶಬ್ದಗಳು, ಆ ಶಬ್ದಗಳಿಂದ ಭಗವಂತ ಹೇಗೆ ವಾಚ್ಯ ಅನ್ನೋದನ್ನ ಈ ಪ್ರಕೃತಿ ಅಧಿಕರಣದಲ್ಲಿ ತೋರಿಸ್ತಾ ಇದ್ದಾರೆ. 5 ಸೂತ್ರಗಳು ನೋಡ್ಕೊಂಡಂಥ ಪ್ರಕೃತಿ ಅಧಿಕರಣ ಅದು. ಅಲ್ಲಿ ಈ ವಿಷಯಗಳನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಹಿಂದಿನಂತೆ ಎಲ್ಲ ವಾಕ್ಯಗಳನ್ನು ಜೋಡಿಸ್ಕೊಳ್ಬೇಕು ಅಂತ ತಾತ್ಪರ್ಯ. ಈ ಭಗವಂತ ಪ್ರಕೃತಿ ಅನಿಸ್ಕೊಂಡಿದ್ದಾನೆ. ಯಾಕೆಂದ್ರೆ ಪ್ರಕೃಷ್ಟಾಕೃತಿ ಯಸ್ಯ ಸಹ ಪ್ರಕೃತಿ ಅಂತ ಹೀಗೆ ಅವನನ್ನ ಆ ಶಬ್ದಗಳಿಗೆ ವ್ಯಾಖ್ಯಾನ ಮಾಡಬೇಕು. ಶ್ರೇಷ್ಠವಾದಂತಹ ಕೃತಿಗಳು, ಕಾರ್ಯಗಳುಳ್ಳವನು ಅಂತ ಅರ್ಥ. ಹೀಗೆ ಶ್ರೇಷ್ಠವಾದ ಕಾರ್ಯವುಳ್ಳವನಾದ್ರಿಂದ ಆ ಜನಾರ್ದನನೇ ಪ್ರಕೃತಿ. ಹಿಂದೆ ಜನಾರ್ದನ ಅಂತ ಶಬ್ದ ಬಂದಿದೆ. ಆದ್ರಿಂದ ಆ ಜನಾರ್ದನ ಎಂಬ ಶಬ್ದಕ್ಕೆ ಇದನ್ನು ಕೂಡ ಹೊಂದಿಸ್ಕೋಬೇಕು. ತಥಾ ಸ್ತ್ರೀಲಿಂಗೇನ ಅನ್ಯತ್ರ ನಿಯತೈಹಿ ಅನ್ಯತ್ರೈವ ಪ್ರಸಿದ್ಧೈಹಿ. ಎಲ್ಲಾ ಸ್ತ್ರೀಲಿಂಗ ಶಬ್ದಗಳಿಂದಲೂ ಕೂಡ ಅವನೇ ವಾಚ್ಯ. ಆ ಸ್ತ್ರೀಲಿಂಗ ಶಬ್ದಗಳು ಅನ್ಯತ್ರೈವ ನಿಯತವಾಗಿರಬಹುದು. ಅನ್ಯತ್ರೈವ ನಿಯತವಾಗಿರುವುದು ಅಂದ್ರೆ ಏನರ್ಥ? ಅನ್ಯತ್ರೈವ ಪ್ರಸಿದ್ಧ ಅಂತ ಅರ್ಥ. ಅಲ್ಲಿ ಅನ್ಯತ್ರೈವ ನಿಯತೈಹಿ ಅಂತ ರಾಘವೇಂದ್ರ ಸ್ವಾಮಿಗಳು ವಾಕ್ಯ ಪ್ರಯೋಗ ಮಾಡಿ ಅನ್ಯತ್ರೈವ ಪ್ರಸಿದ್ಧೈಹಿ ಅಂತ ಹಾಕಿದಾರಲ್ಲ, ವಾಕ್ಯ ಪ್ರಯೋಗ ಮಾಡಿದಾರಲ್ಲ, ಅದಕ್ಕೆ ನಡುವೆ ಈಕ್ವಲ್ ಟು ಮಾರ್ಕ್ ಇದೆ ಅಂತ ಅರ್ಥ. ನಾವು ಹಾಕೋಬೇಕಾಗಿಲ್ಲ, ಸಂಸ್ಕೃತದಲ್ಲಿ ಆ ಥರನೇ ಪ್ರಯೋಗ ಮಾಡ್ತಾರೆ. ಈಕ್ವಲ್ ಟು ಮಾರ್ಕ್ ಅನ್ನೋದು ಆಧುನಿಕ ಶೈಲಿ ಅಷ್ಟೇ ನಮ್ಗೆ ಗೊತ್ತಿರುವಂತೆ. ಹೀಗೆ ಈ ಎಲ್ಲ ಸ್ತ್ರೀಲಿಂಗವಾಚ್ಯ ಶಬ್ದಗಳು ಅನ್ಯತ್ರೈವ ಭಗವಂತನನ್ನು ಬಿಟ್ಟು ಬೇರೆ ಕಡೆಯೇ ಪ್ರಸಿದ್ಧವಾಗಿದೆ ಅಂತ ನಿಮ್ಗೆ ಕಾಣಿಸ್ಬಹುದು. ಎಲ್ಲಿ ಅಂದ್ರೆ ಸೈಷಾ ಪ್ರಕೃತಿ ಇತ್ಯಾದಿ ಕಡೆ ನಿಮ್ಗೆ ಹಾಗೆ ಅದು ಕಾಣಿಸ್ಬಹುದು. ಆದ್ರೆ ಆ ಥರ ಕಾಣಿಸಿದ್ರು ಕೂಡ ನೀವು ಆ ಎಲ್ಲಾ ಶಬ್ದಗಳಿಂದಲೂ ಭಗವಂತನೇ ವಾಚ್ಯನಾಗಿದ್ದಾನೆ ಅಂತ ತಿಳ್ಕೊಳ್ಬೇಕು. ಸೈಷಾ ಪ್ರಕೃತಿ ಇತ್ಯಾದೌ ಶ್ರುತ, ಇಲ್ಲೆಲ್ಲ ಕೇಳಲ್ಪಟ್ಟ ಪ್ರಕೃತಿ ಎಂಬ ಶಬ್ದ ಮತ್ತು ತದು ಉಪಲಕ್ಷಿತವಾದ ಸ್ತ್ರೀಲಿಂಗ ಶಬ್ದಗಳು, ಕೇವಲ ಪ್ರಕೃತಿ ಎಂಬ ಶಬ್ದ ಅಲ್ಲ, ಮತ್ತೆ ಇತರ ಎಲ್ಲಾ ಶಬ್ದಗಳು ಕೂಡ ಆ ಎಲ್ಲಾ ಶಬ್ದಗಳಿಂದಲೂ ಮೂಲದಲ್ಲಿ ಹೇಳಿರುವುದು ಪ್ರಕೃತಿ ಅಂತ ಒಂದೇ ಶಬ್ದ ಇರಬಹುದು. ಆದ್ರೆ ಆ ಉಳಿದೆಲ್ಲ ಶಬ್ದಗಳನ್ನು ಕೂಡ, ಸ್ತ್ರೀಲಿಂಗವಾಚಕ ಎಲ್ಲಾ ಶಬ್ದಗಳನ್ನು ಕೂಡ ಆ ಮೂಲಕ ತಗೊಳ್ಬೇಕು. ಅದೆಲ್ಲದ್ರಿಂದಲೂ ಅವನೇ ವಾಚ್ಯನಾಗಿದ್ದಾನೆ ಅಂತ ಅದರ ತಾತ್ಪರ್ಯ. ಸ್ತ್ರೀಲಿಂಗ ಶಬ್ದ ಏಕಃ ಜನಾರ್ದನ, ಒಬ್ಬನೇ ಜನಾರ್ದನನೇ ಮುಖ್ಯತೆಯ ಅಂದ್ರೆ ಪರಮ ಮುಖ್ಯತೆಯ ವಾಚ್ಯ ಅಂತ ಅದರ ತಾತ್ಪರ್ಯ. ಹೀಗೆ ಪರಮ ಮುಖ್ಯ ವೃತ್ತಿಯಿಂದ ಎಲ್ಲಾ ಶಬ್ದಗಳಿಂದಲೂ ಅವನೇ ವಾಚ್ಯನಾಗಿದ್ದಾನೆ, ಬೇರೆ ಯಾರನ್ನು ಕೂಡ ಇಲ್ಲಿ ತಗೊಳ್ಬಾರ್ದು ಅಂತ ಅದರ ತಾತ್ಪರ್ಯ. ಜನಾರ್ದನ ಮುಖ್ಯತೆಯ ಪರಮ ಮುಖ್ಯ ವೃತ್ತಿಯ ಉಚಿತ ನತು ಲಕ್ಷ್ಮ್ಯಾದಿ, ಹೊರತು ಲಕ್ಷ್ಮಿ ಮೊದಲಾದ ಯಾವ ದೇವತೆಯೂ ಕೂಡ ಪರಮ ಮುಖ್ಯ ವೃತ್ತಿಯಿಂದ ವಾಚ್ಯ ಅಲ್ಲ. ಯಾಕೆಂದ್ರೆ ಶಬ್ದೈರಥೋನಂತ ಗುಣ ಅಂತೆಲ್ಲ ಹೀಗೆ ಬಂದಿದೆ ಹಿಂದೆ. ಶಬ್ದೈರಥೋನಂತ ಗುಣ ಯಚ್ಛಬ್ದ ಯೋಗ ವೃತ್ತಯ, ಅದಕ್ಕೂ ಶಬ್ದ ಪ್ರಮಾಣಗಳಿವೆ. ಇದೆಲ್ಲದಕ್ಕೂ ಕೂಡ ಭಗವಂತನೇ ವಾಚ್ಯನಾಗಿದ್ದಾನೆ ಅಂತ ಅನ್ನೋದಕ್ಕೆ ಅವನನ್ನು ಹೇಳುವಂತಹ ಪ್ರಮಾಣ ವಾಕ್ಯಗಳಿವೆ. ನಾಮಾನಿ ಸರ್ವಾಣಿ ಯಮಾವಿಶಂತೆ, ಎಲ್ಲಾ ಶಬ್ದಗಳು ಕೂಡ ಇವನಲ್ಲೇ ಪ್ರವೇಶ ಮಾಡ್ತವೆ. ಆದ್ರಿಂದ ಹೀಗೆ ಪ್ರಮಾಣ ಇರೋದ್ರಿಂದ ಇತ್ಯಾದಿ ಪ್ರತಿಜ್ಞಾ ದೃಷ್ಟಾಂತಾಭ್ಯಾಂ, ಅಲ್ಲಿ ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತ ಉಪರೋಧಾತ್ ಅಂತ ಈ ಹಿಂದೆ ನೋಡಿದ್ವಿ ಕಳೆದ ದಿವಸ. ಅಲ್ಲಿ ಈ ಒಂದು ಪ್ರತಿಜ್ಞೆ ಮಾಡಿದ್ದಾರೆ, ಎಲ್ಲಾ ಶಬ್ದಗಳು ಕೂಡ ಇವನನ್ನೇ ಪ್ರತಿಪಾದನೆ ಮಾಡ್ತವೆ ಅಂತ. ಆಮೇಲೆ ಅದಕ್ಕೆ ದೃಷ್ಟಾಂತವಾಗಿ ಒಂದು ವೇದವಾಕ್ಯವನ್ನು ಕೂಡ ತೋರಿಸಿದ್ದಾರೆ. ಅದಕ್ಕೆ ದೃಷ್ಟಾಂತವಾಗಿ ಸಮುದ್ರವನ್ನು ಹೋಗಿ ಸೇರುವ ನದಿಗಳಂತೆ ಅಂತ ದೃಷ್ಟಾಂತ ಕೊಟ್ಟಿದ್ದಾರೆ. ಹೀಗೆ ಎಲ್ಲಾ ನದಿಗಳು ಸಮುದ್ರಕ್ಕೆ ಹೋಗಿ ಸೇರ್ತಾವೆ ಹೇಗೋ, ಅದರಂತೆ ಎಲ್ಲಾ ಶಬ್ದಗಳು ಭಗವಂತನನ್ನೇ ಸೇರ್ತವೆ ಅಂತ ಹೇಳಬೇಕಾದ್ದೇ ಉಚಿತ. ಸರ್ವಶಬ್ದ ವಾಚ್ಯತ್ವ ಉಪಪಾದಕ, ಅದನ್ನು ಸಮರ್ಥನೆ ಮಾಡುವ ಉಪವಾದಕ ಇದೊಂದು ವೇದವಾಕ್ಯ. ಮತ್ತು ಇನ್ನಿತರ ವೇದವಾಕ್ಯಗಳು ಈ ಹಂತದ ಏತಮೇವ ಸರ್ವಾಣಿ ನಾಮಾನಿ ಅಭಿವಿಶಂತಿ, ಇದೇ ಮೊದಲಾದ ವಾಕ್ಯಗಳು. ಮೊದಲಾದ ಅನ್ನೋದನ್ನು ಪ್ರಭೃತಿ ಅಂತ ತಿಳಿಸ್ತದೆ.
ಇನ್ನು ಉಳಿದಿದ್ದು ಯಾವುದು ಅಂದ್ರೆ ನಾಮಾನಿ ಸರ್ವಾಣಿ ಮಾಭಿಷಂತಿ ತಂಬೈ ವಿಷ್ಣು ಪರಮಂ ಉದಾಹರಂತಿ ಅಂತ ಬಂದಿದೆಯಲ್ಲ. ಆದ್ರಿಂದ ಆ ಶಬ್ದಗಳನ್ನು ಕೂಡ, ಆ ವೇದ ವಾಕ್ಯಗಳನ್ನು ಕೂಡ ಇಲ್ಲಿ ತಿಳ್ಕೊಳ್ಬೇಕು. ಹಾಗೆ ತಿಳ್ಕೊಂಡ್ರೆ ಈ ಎಲ್ಲಾ ಪ್ರಮಾಣಗಳಿಂದ ಭಗವಂತನನ್ನೇ ಈ ಎಲ್ಲ ಶಬ್ದಗಳು ಹೇಳ್ತವೆ ಅಂತ ತಾತ್ಪರ್ಯ ಆಗ್ತದೆ. ಇದಲ್ಲದೆ ಭಗವಂತ ಉಳಿದೆಲ್ಲ ಶಬ್ದಗಳಿಂದಲೂ ವಾಚ್ಯನಾಗಿದ್ದಾನೆ, ಸ್ತ್ರೀವಾಚಕ ಉಳಿದ ಶಬ್ದಗಳಿಂದ. ತಥಾ ಹರೇಹೇ ಪ್ರಕೃತಿ ಶಬ್ದ ವಾಚ್ಯ ಇಚ್ಛಾ ಸ್ವರೂಪತ್ವ ಆವೇದಕೈ ಪ್ರಕೃತಿರ್ ವಾಸನೇತ್ಯೇವಂ ತವೇಚ್ಛಾನಂತ ಕಥ್ಯತೆ ಮಹಾಮಾಯೇ ತ್ಯವಿದ್ಯೇತಿ ನಿಯತಿರ್ ಮೋಹಿನೀತಿ ಚ ಪ್ರಕೃತಿರ್ ವಾಸನೇತ್ಯೇವಂ ತವೇಚ್ಛಾನಂತ ಕಥ್ಯತೆ ಅಂತ ಭಾಗವತ ತಾತ್ಪರ್ಯ ಮತ್ತು ಬ್ರಹ್ಮಸೂತ್ರ ಭಾಷ್ಯದಲ್ಲೆಲ್ಲ ಬಂದಿದೆ. ಭಗವಂತನೇ ನಿನ್ನ ಇಚ್ಛೆಗೆ ಪ್ರಕೃತಿ, ವಾಸನ, ಮಹಾಮಾಯ, ಅವಿದ್ಯಾ ಅಂತ ಎಲ್ಲ ಶಬ್ದಗಳನ್ನ ಹೇಳ್ತಾರೆ ಅಂತ ತಿಳಿಸ್ತಾರೆ. ಅಲ್ಲಿ ಪ್ರಕೃತಿ ಎಂಬ ಶಬ್ದದಿಂದ ವಾಚ್ಯವಾದ ಯಾವುದು? ಇಚ್ಛಾ, ಭಗವಂತನ ಇಚ್ಛಾ. ಒಂದು ಲಕ್ಷ್ಮೀದೇವಿ ಅಂತ ಅರ್ಥ, ಇನ್ನೊಂದು ಭಗವಂತನ ಸ್ವರೂಪಭೂತವಾದ ಇಚ್ಛೆ ಅಂತ ಅರ್ಥ, ಇನ್ನೊಂದು ಜಡವಾದ ಪ್ರಕೃತಿ ಅಂತ ಅರ್ಥ. ಅಲ್ಲಿ ಪ್ರಕೃತಿ ಎಂಬ ಶಬ್ದಕ್ಕೆ ಆ ಭಗವಂತನಿಂದ ಸವಿಶೇಷ ಭಿನ್ನವಾದ ಅವನ ಇಚ್ಛೆಯೇ ವಾಚ್ಯ. ಇಚ್ಛಾ ಸ್ವರೂಪತ್ವ ಆವೇದಕೈ, ಆ ಇಚ್ಛಾ ಎಂಬ ಶಬ್ದಕ್ಕೆ ಪರ್ಯಾಯ ಪದಗಳನ್ನ ಅಲ್ಲಿ ಪ್ರಯೋಗ ಮಾಡಿದ್ದಾರೆ, ಪ್ರಕೃತಿ, ವಾಸನ ಇತ್ಯಾದಿ ರೂಪವಾಗಿ. ಇದು ಭಾಗವತ ತಾತ್ಪರ್ಯ, ಬ್ರಹ್ಮಸೂತ್ರ ಭಾಷ್ಯ ಇತ್ಯಾದಿ ಕಡೆಗಳಲ್ಲಿ ಒಂದ್ ಕಡೆ ಬಂದಿರೋದು. ಸೋಭಿದ್ಯ ಸಜೂತಿ ಅಂತ ಇದು ಇಲ್ಲೇ ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಈ 1ನೇ ಅಧ್ಯಾಯದ 4ನೇ ಪಾದದ ಪ್ರಕೃತಿ ಅಧಿಕರಣ ನೀವಿಗೇನು ನೋಡ್ತಾ ಇದ್ದೀವಲ್ಲ, ಅಲ್ಲಿ ಮುಂದೆ ಅಭಿದ್ಯೋಪದೇಶಾಚ್ಯ ಅಂತ ಸೂತ್ರ ಇದೆ, ಅದು 25ನೇ ಸೂತ್ರ. ಅಲ್ಲಿ ಸೋಭಿದ್ಯ ಸ ಜ್ಯೋತಿ ಸ ಪ್ರಜ್ಞಾ ಸ ಆನಂದ ಅಂತ ಹೀಗೆ ವಾಕ್ಯ ಪ್ರಯೋಗ ಮಾಡಿದ್ದಾರೆ. ಸಹ ಅಭಿಧ್ಯ, ಅವನೇ ಅಭಿಧ್ಯ ಅಂದ್ರೆ ಇಚ್ಛಾ ಸ್ವರೂಪನಾಗಿದ್ದಾನೆ, ಯಾಕಂದ್ರೆ ಇಚ್ಛಾ ಅವನಿಂದ ಅಭಿನ್ನ. ಸ ಜ್ಯೂತಿ, ಜ್ಯೂತಿ ಅಂದ್ರೆ ಪ್ರೇರಣೆ ಅಂತ ಅರ್ಥ. ಆ ಭಗವಂತನೇ ಪ್ರೇರಣಾ ಸ್ವರೂಪನಾಗಿದ್ದಾನೆ. ನಮ್ಮನ್ನೆಲ್ಲ ಪ್ರೇರಿಸುವಂತಹ ಅವನ ಕ್ರಿಯೆ ಏನಿದೆಯಲ್ಲ, ಆ ಕ್ರಿಯೆ ಅನ್ನೋದು ಅವನಿಂದ ಅಭಿನ್ನ ಆದ್ರಿಂದ ಅವನನ್ನೇ ಜ್ಯೂತಿ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಇದು ಜ್ಯೂತಿ ಅನ್ನೋದು ಇಲ್ಲಿ ಸ್ತ್ರೀಲಿಂಗ ಶಬ್ದ. ಮತ್ತೆ ಸಪ್ರಜ್ಞಾ, ಅವನೇ ಜ್ಞಾನ ಸ್ವರೂಪನಾಗಿದ್ದಾನೆ ಅಂತ ಹೀಗಲ್ಲಿ ಬಂದಿದೆ. ಸ ಆನಂದ, ಅದು ಪುಲ್ಲಿಂಗ, ಕೊನೆಯದೊಂದು ಪುಲ್ಲಿಂಗ, ಮೊದಲನೇದ್ದು 3 ಸ್ತ್ರೀಲಿಂಗ. ಇತಿ ಶ್ರುತೇಹೇ ಅಭಿದ್ಯಾಚ ಸ್ವರೂಪಮೇವ. ಹೀಗೆ ವೇದವಾಕ್ಯ ಇರೋದ್ರಿಂದ ಆ ಭಗವಂತ ಇಚ್ಛಾ ಸ್ವರೂಪನೇ ಆಗಿದ್ದಾನೆ. ಪರಮಾತ್ಮನ ಇಚ್ಛೆಯೇ ಪ್ರಕೃತಿ, ಆ ಇಚ್ಛೆ ಆತನಿಂದ ಅಭಿನ್ನವಾಗಿದೆ. ಅಭಿಧ್ಯೋಪದೇಶಾತ್ ಅಂದ್ರೆ, ಅಭಿಧ್ಯ ಅಂದ್ರೆ ಅವನ ಇಚ್ಛೆ, ಆ ಇಚ್ಛೆಗೆ ಪ್ರಕೃತಿ ಎಂಬ ಶಬ್ದವನ್ನ ಪರ್ಯಾಯವಾಗಿ ಹೇಳಿದ್ದಾರೆ. ಅಭಿದ್ಯಾಯ ಪ್ರಕೃತಿತ್ವ ಉಪದೇಶಾತ್, ಭಗವದಿಚ್ಛೆಗೆ ಪ್ರಕೃತಿ ಎಂಬ ಇನ್ನೊಂದು ಶಬ್ದವೂ ಇದೆ. ಮಹಾಮಾಯೆ ತ್ಯವಿದ್ಯೇತೆ ಅಂತ ಈಗೆಲ್ಲ ಕೆಲವು ಶಬ್ದಗಳನ್ನು ಹೇಳಿ ಅಭಿದ್ಯ ಅಂತ ಮತ್ತೊಂದು ಶಬ್ದವನ್ನು ಹೇಳಿದ್ದಾರೆ ಅಂತ ಹೀಗದರ ಅರ್ಥ. ಮತ್ತೆ ಬ್ರಹ್ಮನೇ ಇಚ್ಛಾರೂಪ ಅಂತನೂ ಹೇಳಿದ್ದಾರೆ. ಅಭಿದ್ಯೆಯನ್ನ ಪ್ರಕೃತಿ ಅಂತ ಹೇಳಿದ್ದಾರೆ ಅಂತ ಒಂದರ್ಥ, ಅವಿದ್ಯಾ ಅನ್ನೋದು ಪರ್ಯಾಯ ಮತ್ತು ಪ್ರಕೃತಿ ಎಂಬ ಶಬ್ದವು ಪರ್ಯಾಯ ಅಂತ ಹೇಳಿದ್ದಾರೆ ಅಂತ ಒಂದರ್ಥ ಸೂತ್ರಕ್ಕೆ. ಇನ್ನೊಂದು ಬ್ರಹ್ಮನೇ ಅಭಿದ್ಯಾ ಅಂದ್ರೆ ಇಚ್ಛಾರೂಪನಾಗಿದ್ದಾನೆ ಅಂತ ಮತ್ತೂ ಒಂದು ರೀತಿಯಾಗಿ ಅರ್ಥ ಆಗ್ಬೋದು. ಇವೆಲ್ಲ ಶಬ್ದಗಳಿಂದ ಹೀಗೆ ತಿಳ್ಕೋಬೇಕು. ಇತ್ಯಾದಿ ಶಬ್ದೈ ತಥಾ ಏಷ ಸ್ತ್ರೀ ಏಷ ಪುರುಷ ಅಂತ ಮುಂದೆ 26ನೇ ಸೂತ್ರದಲ್ಲಿ ಬಂದಿದೆ. ಅವನೇ ಸ್ತ್ರೀಯಾಗಿದ್ದಾನೆ, ಅವನೇ ಪುರುಷ, ಅವನೇ ಪ್ರಕೃತಿ, ಅವನೇ ಆತ್ಮ, ಏಷ ಬ್ರಹ್ಮ, ಹೀಗೆಲ್ಲ ಬಂದಿದೆ. ಈ ಜಗತ್ತಿನಲ್ಲಿ ಸ್ತ್ರೀ ರೂಪದ ಜೀವರು ಇದ್ದಾರೆ, ಪುರುಷ ರೂಪದ ಜೀವರು ಇದ್ದಾರೆ. ಅವರಲ್ಲಿ ಇಬ್ಬರಿಗೂ ಕೂಡ ಪರಮಾತ್ಮ ಪ್ರತಿಬಿಂಬನಾಗಿದ್ದಾನೆ. ಆದ್ರಿಂದ ಅವನಿಗೆ 2 ರೂಪಗಳು ಕೂಡ ಇದ್ದೇ ಇವೆ. ಅದರಿಂದ ಅವನಿಗೆ ಸ್ತ್ರೀ ರೂಪವೂ ಕೂಡ ಇದ್ದೇ ಇದೆ. ನಾವು ಇದೇ ಸಂದರ್ಭದಲ್ಲಿ ಐತರೇಯ ಭಾಷ್ಯದಲ್ಲಿ ಗರುಡ ಪುರಾಣದ ಮಾತನ್ನ ಆಚಾರ್ಯ ಉದ್ಧರಿಸ್ತಾರೆ. ಅದನ್ನ ನಾವಿಲ್ಲಿ ಗಮನಿಸಿದ್ರೆ, ಸ್ತ್ರೀರೂಪಶ್ಚೈವ ಪುಂರೂಪೋ ಯಥೋ ನಾರಾಯಣ ಸ್ಥಿತಃ ಪುಮಾನ್ ಸ್ತ್ರೀಚ ಇತಿ ವಾಚ್ಯ. ಅವನಿಗೆ ಸ್ತ್ರೀ ರೂಪವೂ ಇದೆ, ಪುರುಷ ರೂಪವೂ ಇದೆ. ಆದ್ರಿಂದ ಅವನನ್ನ ನೀವು ಸ್ತ್ರೀಲಿಂಗ ಶಬ್ದದಿಂದ ಹೇಳ್ಬೋದು, ಪುಲ್ಲಿಂಗ ಶಬ್ದಗಳಿಂದಲೂ ಹೇಳ್ಬೋದು. ಅದಲ್ಲದೆ ಈ ಸ್ತ್ರೀ ಎಂಬ ಶಬ್ದದಿಂದಲೂ ಪುರುಷ ಎಂಬ ಶಬ್ದದಿಂದಲೂ
ಮತ್ತೆ ಸ್ತ್ರೀಲಿಂಗ ವಾಚಕವಾದ ಉಳಿದ ಯಾವುದೇ ಶಬ್ದಗಳಿಂದಲೂ ಎರಡನ್ನು ಕೂಡ ಅವನನ್ನ ನೀವು ಹೇಳಬಹುದು ಅಂತ ತಾತ್ಪರ್ಯ ಆಗ್ತದೆ. ಸಾಕ್ಷಾತ್ ಸ್ತ್ರೀ ಪುರುಷ ಶಬ್ದವಾಚ್ಯತ್ವಾವೇದಕೈ ಶಬ್ದೈ ಮುಖ್ಯತೆಯ ಉದಿತತ್ವ ಜ್ಞಾಯತೆ ಇತ್ಯರ್ಥಃ. ಹೀಗೆ ಸ್ತ್ರೀ ಪುರುಷ ಎರಡೂ ಶಬ್ದಗಳಿಂದಲೂ ಭಗವಂತ ವಾಚ್ಯನಾಗಿದ್ದಾನೆ ಅನ್ನೋದು ಈ ಎಲ್ಲ ಪ್ರಮಾಣಗಳಿಂದಲೂ ತಿಳಿದು ಬರ್ತದೆ. ಇಲ್ಲಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ 1ನೇ ಅಧ್ಯಾಯದ 4ನೇ ಪಾದದ 25ನೇ ಸೂತ್ರದಲ್ಲಿ ಜ್ಯೂತಿ ಅಂತ ಏನು ಬಂದಿದೆಯಲ್ಲ, ಈ ಜ್ಯೂತಿ ಅಂದ್ರೆ ನಾವು ಪ್ರೇರಕ ಅಂತ ಅರ್ಥ ಹೇಳಿದ್ವಿ. ಅವನೇ ಪ್ರೇರಣ ಕ್ರಿಯಾರೂಪ ಅಂತ ಈಗ ಅರ್ಥ ಹೇಳಿದ್ವಲ್ಲ, ಇದು ಐತರೇಯ ಭಾಷ್ಯದಲ್ಲಿ ಬಂದಿದೆ. ನಾವು ಹಿಂದೆ ಅದನ್ನು ನೋಡಿದ್ದೇವೆ. ಸರ್ವ ಪ್ರೇರಕ ರೂಪತ್ವಾತ್ ಜ್ಯೂತಿರಿತ್ಯಭಿಧೀಯತೆ. ಭಗವಂತನನ್ನ ಜ್ಯೂತಿ ಅಂತ ಹೇಳ್ತಾರೆ. ಇದು ಸರ್ವರನ್ನೂ ಅವನು ಪ್ರೇರಿಸುವುದರಿಂದ, ಪ್ರೇರಿಸುವ ರೂಪ ಅವನಲ್ಲಿರುವುದರಿಂದ ಆತನನ್ನ ಜ್ಯೂತಿ ಅಂತ ಹೇಳ್ತಾರೆ. ಹೀಗೆ ಭಗವಂತ ಜ್ಯೂತಿ ಶಬ್ದದಿಂದ ವಾಚ್ಯ. ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಆ ಭಗವಂತನ 23 ನಾಮಗಳನ್ನ ಒಂದ್ ಕಡೆ ಹೇಳ್ತಾರೆ. ಮೂಲ ಉಪನಿಷತ್ತಿನಲ್ಲೇ ಇದೆ ಅದು, ಅದರ ಅರ್ಥವನ್ನು ವಿವರಣೆ ಮಾಡುವ ಪ್ರಸಂಗ ಅದು. ಪ್ರಕೃತಿ ಶಬ್ದದ ಅರ್ಥವನ್ನು ಈಗ ನೋಡೋಣ. ಅದು ಭಗವಂತನನ್ನು ಹೇಗೆ ಹೇಳ್ತದೆ ಅಂತ ಅನ್ನೋದನ್ನು ನೋಡುವುದು ಮುಖ್ಯ ಉದ್ದೇಶ. ಮಾಂಡೂಕ ಉಪನಿಷತ್ತಿನ ಭಾಷ್ಯದಲ್ಲಿ ಅದು ಕಾರ್ಯಕಾರಣಬದ್ಧವತೋ ವಿಷಯತೆ ವಿಶ್ವತೈಜಸೌ ಪ್ರಾಜ್ಞ ಕಾರಣಬದ್ಧಸ್ತು ತೌತು ತುರ್ಯೇನ ಸಿದ್ಧತಃ ಅಂತ ಏನೊಂದು ಮಂತ್ರ ಇದೆ. ದ್ವಿತೀಯ ಖಂಡದ 3ನೇ ಮಂತ್ರ. ಅದರ ಭಾಷ್ಯದಲ್ಲಿ ಸ ಜೀವ ಸ ಪ್ರಕೃತಿ ಸ ಜನಯತಿ ಸಹ ಪ್ರಕರೋತಿ ಅಂತ ಆ ಭಗವಂತನನ್ನ ಪ್ರಕೃತಿ ಅಂತ ಯಾಕೆ ಹೇಳ್ತಾರೆ? ಅವನು ಪ್ರಕರೋತಿ, ಎಲ್ಲವನ್ನು ಕೂಡ ಸೃಷ್ಟಿ ಮಾಡ್ತಾನೆ. ಪ್ರಕರ್ಷೇಣ ಕರೋತಿ. ಹೀಗೆ ಪ್ರಕರ್ಷೇಣ ಕರೋತಿ ಇತಿ ಪ್ರಕೃತಿ ಅಂತ ಇದು ಕೌಶಾರವಶ್ವತಿ. ಇದಲ್ಲದೆ ಬ್ರಹ್ಮಸೂತ್ರ ಭಾಷ್ಯ 1:4:26 1:4:27 ಆತ್ಮಕೃತೆ ಪರಿಣಾಮಾತ್ ಅಂತ ಸೂತ್ರ. ಆ ಭಾಷ್ಯದಲ್ಲಿ ಕೂಡ ಪ್ರಕರ್ಷೇಣ ಕರೋತಿ ಇತಿ ಪ್ರಕೃತಿ ಅಂತ ಆಚಾರ್ಯರು ಅರ್ಥ ಬರೆದಿದ್ದಾರೆ. ಅಥ ಹೈಷ ಆತ್ಮ ಪ್ರಕೃತಿ ಅನುಪ್ರವಿಶ್ಯ ಆತ್ಮಾನಂ ಬಹುಧಾ ಚಕಾರ ತಸ್ಮಾತ್ ಪ್ರಕೃತಿ ಪ್ರಕೃತಿರಿತ್ಯಾಚಕ್ಷತೆ ಅಂತ ಬಾಲ್ಯವೀಯ ಶ್ರುತಿಯನ್ನು ಉದ್ಧರಿಸ್ತಾರೆ. ಈ ಭಗವಂತ ಪ್ರಕೃತಿಯನ್ನು ಪ್ರವೇಶಿಸಿ ತಾನು ಅನೇಕ ರೂಪಗಳನ್ನ ತಳೆದ. ಆದ್ರಿಂದ ಅವನನ್ನ ಪ್ರಕೃತಿ ಅಂತ ಹೇಳ್ತಾರೆ. ಅದಲ್ಲದೆ ನಾರದ ಪುರಾಣದ ಮಾತೊಂದು ಅವಿಕಾರೋಪಿ ಪರಮಃ ಪ್ರಕೃತಿಂತು ವಿಕಾರಿಣೀಂ ಅನುಪ್ರವಿಶ್ಯ ಗೋವಿಂದ ಪ್ರಕೃತಿಶ್ಚ ಅಭಿಧೀಯತೆ. ಸ್ವಯಂ ಭಗವಂತನಿಗೆ ಯಾವುದೇ ವಿಕಾರವಿಲ್ಲ. ವಿಕಾರವುಳ್ಳದ್ದು ಪ್ರಕೃತಿ. ಆ ಪ್ರಕೃತಿಯನ್ನ ಪ್ರವೇಶಿಸಿ ಆ ಕಾರಣದಿಂದ ತಾನೂ ಕೂಡ ಪ್ರಕೃತಿಯನ್ನು ಪ್ರವೇಶಿಸಿ ಆ ಪ್ರಕೃತಿಯನ್ನು ವಿಕಾರವುಳ್ಳದ್ದನ್ನಾಗಿ ಮಾಡುವುದರಿಂದ ಅವನಿಗೆ ಪ್ರಕೃತಿ ಅಂತ ಹೆಸರಿದೆ. ಮತ್ತೆ ಅದೇ ಭಾಗದ 1:4:28ನೇ ಸೂತ್ರದಲ್ಲಿ ಯೋನಿಶ್ಚ ಹೀಗೀಯತೆ ಅಂತ ಈ ಸೂತ್ರದಲ್ಲಿ ಅವ್ಯವಧಾನೇನ ಉತ್ಪತ್ತಿ ದ್ವಾರತ್ವಂ ಚ ಪ್ರಕೃತಿತ್ವಂ ಅಂತ ಅರ್ಥವನ್ನು ಹೇಳಿದ್ದಾರೆ. ತದ್ಭೂತ ಯೋನಿ ಪರಿಪಶ್ಯಂತಿ ಧೀರಾ ಅಂತ ಅಥರ್ವಣ ಅಥವಾ ಮುಂಡಕ ಉಪನಿಷತ್ತಿನ ಭಾಗದ 6ನೇ ಮಂತ್ರ ಅದು. ತದವ್ಯಯಂ ಯದ್ಭೂತ ಯೋನಿ ಪರಿಪಶ್ಯಂತಿ ಧೀರಾ ಅಂತ ಕೊನೆಯ ಭಾಗ ಅದರಲ್ಲಿ ಆ ಶ್ಲೋಕದಲ್ಲಿ. ಪ್ರಳಯ ಕಾಲದಲ್ಲಿ ತನ್ನ ಉದರದೊಳಗಿದ್ದಂಥ ಬ್ರಹ್ಮಾದಿ ಚೇತನ ವರ್ಗಗಳಿಗೆ ಸೂಕ್ಷ್ಮ ದೇಹವನ್ನು ಕೊಡುವಂಥ ಭಗವಂತನನ್ನ ಜ್ಞಾನಿಗಳು ಉಪಾಸಿಸ್ತಾರೆ ಅಂತ ಅದರ ಅರ್ಥ.
ತಾತ್ಪರ್ಯ ನಿರ್ಣಯದಲ್ಲೂ ಕೂಡ 1ನೇ ಅಧ್ಯಾಯ 3 ಮತ್ತು 4ನೇ ಶ್ಲೋಕಗಳಲ್ಲಿ ತಸ್ಯ ಉದರಸ್ಥ ಜಗತಃ ಪರಮಾತ್ಮನ ಹೊಟ್ಟೆಯಲ್ಲಿ ಆ ಜಗತ್ತು ಇತ್ತು ಅಂತ ಹೇಳ್ತಾರೆ. ದೃಷ್ಟ್ವಾಸ ಚೇತನ ಗಣಾನ್ ಜಠರೇ ಶಯಾನ, ತನ್ನ ಹೊಟ್ಟೆಯೊಳಗೆ ಇದ್ದಿರುವಂತ ಆ ಜೀವರನ್ನ ಆತ ನೋಡಿದ ಅಂತ ಅವನು ಆಲೋಚನೆ ಮಾಡಿದ್ರ ಬಗ್ಗೆ, ಅವನು ಹೊಟ್ಟೆಯೊಳಗೆ ಇರುವುದ್ರ ಬಗ್ಗೆ ಈ ಶ್ಲೋಕಗಳು ಕೂಡ ಪ್ರಮಾಣ ಆಗಿವೆ. ಅಲ್ಲಿಗೆ 197ನೇ ಗದ್ಯ ಭಾಗ ಅದು ಸಮಾಪ್ತ ಆಗಿದೆ.